ಬಿಡಿ ಸರ್, ಬಂತು ಅಲ್ಲಿ ನೇರವಾಗಿ ವಿರೋಧ ಪಕ್ಷ ನಾಯಕರು ನಿಮ್ಮದು ನಮ್ಮದೇನು ಬರ್ಲಿಕ್ಕೆ ನಡೀತದೆ. ನಾನು ನೋಡಿ ವಿರೋಧ ಪಕ್ಷ ನಾಯಕರ ಫೋಟೋ ಎಲ್ಲ ಬಂತು, ನಾನು ನೋಡಿದೆ. ಈಗ ಬರ್ತದೆ ಅಧ್ಯಕ್ಷರೇ, ಬಂದಿದೆ. ಸುಮ್ಮನೆ ಆರೋಪ ಮಾಡ್ಲಿಕ್ಕೆ ನಾವು ತಯಾರಿಲ್ಲ. ನೀವು ಸುಮ್ಮನೆ ಇರೋದಿಲ್ಲ, ಮತ್ತೆ ನೀವು ಬಂದಾಗ ನೋಡ್ಲಿಲ್ಲ ಅಷ್ಟೇ. ನೀವು ಸಹಲು ಸತ್ಯವೇ ಅದಕ್ಕೆ ಟೆಕ್ನಿಕಲ್ ಪ್ರಾಬ್ಲಮ್ ಸರಿಯಾಗಿ ಬರ್ತದೆ. ಟೆಕ್ನಿಕಲ್ ಸರಿಪಡಿಸ್ತಾ ಇದ್ದಾರೆ. ಯಾವಾಗ ಸರಿ ಅಧ್ಯಕ್ಷರೇ, ಈ ತರ ಇಷ್ಟು ಮಾಡಿದ್ದಾನೆ ಆಗಬಾರ್ದು. ಟೆಕ್ನಿಕಲ್ ಸರಿಪಡಿಸ್ತಾರೆ. ನಾನು ಏನ್ ಮಾಡ್ಲಿ? ಹೆಂಗ್ರಿ ನೀವು ಅಲ್ಲಿ ಏನು ಬ್ಲಾಕ್ ಮಾಡ್ರಿ ಅದನ್ನ ತಗೊಂಡ್ರಿ ಮಾತಾಡಿ. ನಾವು ಆಚೆ ಕಡೆ ಹೋಗಿ ಅವ್ರು ಮಾತಾಡಿದ ಇಷ್ಟ ಇಲ್ವಾ ನಿಮ್ಗೆ? ಈಗ ಇವ್ರು ಮಾತಾಡಿದ ಮಾತಾಡ್ಲಿ, ಯಾಕೆ ಟೈಮ್ ವೇಸ್ಟ್ ಮಾಡ್ಬೇಡಿ. ಆ ಪ್ರಿಯಾಂಕಾ ಖರ್ಗೆ ಅವ್ರ ಮಗಳು ನಿಂತು ಮಾತಾಡ್ತಾರೆ, ರೆಕ್ಟಿಫೈ ಮಾಡ್ತಾರೆ. ಬರ್ತೈತಿ ಬರೇ ಪ್ರಿಯಾಂಕಾ. ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಅವರ ಮೇಲೆ ಯಾಕೆ ನಿಮ್ಮ ಕಂಟ್ರೋಲ್ ಅವರ ಮೇಲೆ ಕೊಡಬೇಡಿ. ಒಮ್ಮೊಮ್ಮೆ ಮುಖ್ಯಮಂತ್ರಿ ತೋರಿಸೋದಿಲ್ಲ, ನಿಮ್ಮ ಕಂಟ್ರೋಲ್ ಅವರ ಮೇಲೆ ಕೊಡಬೇಡಿ. ನಿಮ್ಮ ಭಯ ಯಾಕೆ ನೋಡ್ರಿ ಪಕ್ಷದಾಗ. ನೋಡಿದೆ ಸರ್, ಅಲ್ಲಿ ನೋಡಿದೆ. ಪ್ರಿಯಾಂಕಾ ಬರಲಿಲ್ಲ ಅಂದ್ರೆ ಗಂಭೀರವಾದ ವಿಷಯ ಇದೆ. ಮಾಧ್ಯಮ ಸ್ನೇಹಿತರು ಕೂತ್ ಕೇಳಕ್ ಮುಖ್ಯಮಂತ್ರಿಗೆ ಮತ್ತು ಸ್ಪೀಕರ್ ಎತ್ತಾಡ್ ಸರ್ ಇಲ್ಲಿಂದ ನನ್ನ ಮಗನ ಬಗ್ಗೆ ಬರಲಿಲ್ಲ ಯಾಕೆ? ಬೇರೆ ಯಾಕೆ? ಯಾವ್ದು ಕೂಡ ಇಲ್ಲ. ಇದು ನಿಮ್ಮದೇ ಒಂದು ಕಲ್ಪನೆ, ನೀವೇ ಮಾತಾಡುವಂತದ್ದು. ಎಷ್ಟು ಪವರ್ಫುಲ್ ಅದ್ರೆ ನೀವೇ ಮುಖ್ಯಮಂತ್ರಿ ಆಗ್ಬೇಕಪ್ಪ. ಆಯ್ತು, ಎಲ್ಲ ಪರಿಸ್ಥಿತಿ ಕೂತ್ಕೊಳ್ಳಿ ಬಿಡೋಣ್ರಿ. ನಾನೇನ್ ಹೇಳ್ತಾ ಇರೋದು ಸರ್, ಇದು ಇಂಪಾರ್ಟೆಂಟ್ ಇಶ್ಯೂ ಇದೆ. ಎಲ್ಲರೂ ಕೇಳ್ತಾ ಇದ್ದಾರೆ, ಮಾಧ್ಯಮ ಸ್ನೇಹಿತರು ಇದ್ದಾರೆ, ರೆಕಾರ್ಡಿಂಗ್ ಹೋಗ್ತಾ ಇದೆ, ಅಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಇಲ್ಲ ಸರ್, ನಾವು ಮ್ಯಾನಿಫೆಸ್ಟೋನಲ್ಲಿ ಎಲ್ಲ ಹುದ್ದೆಗಳು ತುಂಬಬೇಕು ಅಂತಾನೆ ಇದೆ. ನಮ್ಮ ಇಲಾಖೆಗಳು ಹುದ್ದೆಗಳದ್ದು ಬಹಳಷ್ಟು ಸಮಸ್ಯೆಗಳು ಅಲ್ಲಿ ಹೋಗಿ ಬಿದ್ದಿವೆ ಅಲ್ಲಿ. ಸೊ ವಿ ಆರ್ ರೆಡಿ ಟು ಅಕ್ಸೆಪ್ಟ್ ವಾಟ್ ಎವರ್ ರಿಫಾರ್ಮ್ಸ್ ಯು ಆರ್ ಸಜೆಸ್ಟಿಂಗ್ ಅಂತ ಅಷ್ಟೇ. ಸನ್ಮಾನ್ಯ ಅಧ್ಯಕ್ಷರೇ, ವೆಲ್ಕಮ್. ಒಂದ್ ಸೆಕೆಂಡ್ ರೀ, ಟೆಕ್ನಿಕಲಿ ಆಗಿ ಏನು ಪ್ರಾಬ್ಲಮ್ಮು ಗೊತ್ತಿಲ್ಲ. ಒಂದು ವೇಳೆ ಅವ್ರಿಗೆ ಅದೊಂದು ಆತಂಕ ಇದ್ದರೆ ಅದು ಸರಿಯಾಗುವವರೆಗೆ ಅದನ್ನ ಆಫ್ ಮಾಡಿ. ಬಂತ ನಿಮ್ಮದು ನೋಡಿ ಸರ್. ಅಲ್ಲ, ಬಿಕಾಸ್ ದೇ ಮೇ ಬಿ ಟೇಕಿಂಗ್ ಇಟ್ ಲೈಟ್ ಆರ್ ವಿ ಶುಡ್ ನಾಟ್ ಟೇಕ್ ಇಟ್ ಲೈಟ್. ಅದು ಸರ್ಕಾರ ಇದ್ರೊಳಗೆ ಹಿಂಗೆ ಮಾಡ್ತಾನೋ ಅಂಥೇಳಿ ತಪ್ಪು ಕಲ್ಪನೆ ಆಗೋದು ಬೇಡ. ಪ್ರಚಾರ ಇರಲಿ, ಪ್ರಸಾರ ಇರಲಿ, ನಮಗೆ ಎಷ್ಟು ದೊರಕಬೇಕು ಅಷ್ಟು ನಿಮಗೆ ದೊರಕಬೇಕು. ನೀವು ರಾಷ್ಟ್ರ ಮಟ್ಟದೊಳಗೆ ಎಲ್ಲ ಮಾಧ್ಯಮಗಳ ಕತ್ತಿಚ್ಚಿಗೆ ನೀವು ಏನು ಬೇಕಾದ್ ಮಾಡ್ಕೊತಿದ್ರೆ ಅದಕ್ಕೆ ಬೇರೆ ವೇದಿಕೆ ನೋಡ್ಕೊತೀವಿ ನಾವು. ಆದರೆ ಇಲ್ಲಿ ಮಾತ್ರ ನಮಗೆ ಅವ್ರಿಗೆ ಸರಿಯಾಗಿಯೇ ಅದು ಸಿಗಬೇಕು.